ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಕುಂಭರಾಶಿಯವರೇ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದ್ರೆ ಒಂದು ಸಿಗ್ನಲ್, ಸಾಧಾರಣ ವಿಡಿಯೋ ಅಲ್ಲ, ದೇವರಿಂದ ಬಂದ ಗುಪ್ತ ಸೂಚನೆ. ನೀವಿಷ್ಟು ದಿನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕೇಳ್ತಿದ್ದೀರಾ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಉತ್ತರ ಇವತ್ತೇ ಬರುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಬಹುದು. ಆದರೆ ಈ ಸೂಚನೆಯನ್ನು ನೀವು ಗಮನಿಸಬೇಕು ಸ್ನೇಹಿತರೆ. ಭಾಗ 1, ನಿಮ್ಮ ಮೌನದ ಕಷ್ಟ. ನಿಮ್ಮ ಮೌನದ ಕಷ್ಟ. ಕುಂಭರಾಶಿಯವರೇ, ನೀವು ಹೊರಗೆ ಸ್ಟ್ರಾಂಗ್ ಆಗಿ ಕಾಣ್ತೀರಾ, ಆದರೆ ಒಳಗೆ ತುಂಬಾ ವಿಚಾರಗಳನ್ನು ಯಾರಿಗೂ ಹೇಳದೆ ಒತ್ತುಕೊಂಡಿದ್ದೀರಾ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಸ್ಟ್ರಗಲ್ ಯಾರಿಗೂ ಗೊತ್ತಿಲ್ಲ. ಕೆಲವೊಮ್ಮೆ ನೀವು ಒಬ್ಬರೇ ಕುಳಿತುಕೊಂಡು ಏಕೆ ನನ್ನ ಜೀವನ ಇಷ್ಟು ಕಷ್ಟ ಅಂತ ಯೋಚಿಸಿದ್ದೀರಾ. ಭಾಗ 2, ನಂಬಿಕೆಗೆ ಬಂದ ದ್ರೋಹ. ನೀವು ಯಾರನ್ನಾದರೂ ತುಂಬಾ ನಂಬಿದ್ದೀರಾ, ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಥವಾ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿರಬಹುದು. ಆ ಕ್ಷಣದಲ್ಲಿ ನಿಮ್ಮ ಹೃದಯ ಒಡೆದಿತ್ತು, ಆದರೆ ನೀವು ಮತ್ತೆ ಎದ್ದಿದ್ದೀರಾ ಸ್ನೇಹಿತರೆ. ಅದೇ ನಿಮ್ಮ ಶಕ್ತಿ. ಭಾಗ 3, ಹಣದ ಒತ್ತಡ. ಹಣ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಟೆನ್ಷನ್ ಆಗಿತ್ತು. ಕೈಗೆ ಬರುವಷ್ಟರಲ್ಲಿ ಖರ್ಚು, ಕನಸುಗಳಿಗೆ ಹಣ ಸಾಲದು. ಆದರೆ ಈಗ ಒಂದು ಹೊಸ ದಾರಿ ತೆರೆದುಕೊಳ್ಳಲಿದೆ. ಒಂದು ಹೊಸ ಅವಕಾಶ, ಒಂದು ಐಡಿಯಾ, ಒಂದು ಕನೆಕ್ಷನ್ ನಿಮ್ಮ ಇನ್ಕಮ್ ಫ್ಲೋ ಬದಲಾಯಿಸಬಹುದು. ಭಾಗ 4, ದೇವರ ಗುಪ್ತ ಸೂಚನೆ. ಈ ಸಮಯದಲ್ಲಿ ನಿಮಗೆ ಕೆಲವು ಸ್ಟ್ರೇಂಜ್ ಸಿಗ್ನಲ್ ಕಾಣಬಹುದು. ರಿಪೀಟೆಡ್ ನಂಬರ್ಸ್, ಅಚಾನಕ್ ಚಾನ್ಸ್, ಹಳೆಯ ಕನಸು ಮತ್ತೆ ನೆನಪಾಗುವುದು. ಇದು ರ್ಯಾಂಡಮ್ ಅಲ್ಲ, ಇದು ದೇವರ ಸೂಚನೆ. ಈಗ ಮೂವ್ ಆಗು. ಭಾಗ 5, ತಿರುವು ತರುವ 7 ದಿನಗಳು. ಡೇ 1 to ನಿಮ್ಮ ಮನಸ್ಸಿನ ಗೊಂದಲ ಕ್ಲಿಯರ್ ಮಾಡಿ. ಡೇ 3 to 4 ಒಂದು ಡಿಸಿಷನ್ ತೆಗೆದುಕೊಳ್ಳಿ. ಡೇ 5 to 6 ಭಯ ಇದ್ದು ಆಕ್ಷನ್ ತೆಗೆದುಕೊಳ್ಳಿ. ಡೇ 7 ಫಲದ ಮೊದಲ ಸಿಗ್ನಲ್ ಕಾಣುತ್ತದೆ. ಈ 7 ದಿನಗಳು ಮಿಸ್ ಮಾಡಬೇಡಿ ಸ್ನೇಹಿತರೆ. ಭಾಗ 6, ನಿಮ್ಮೊಳಗಿನ ಶಕ್ತಿ. ಕುಂಭರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ. ನಿಮ್ಮೊಳಗೆ ಒಂದು ಎನರ್ಜಿ ಇದೆ, ಅದು ನಿಮ್ಮನ್ನ ಮತ್ತೆ ಮತ್ತೆ ಎಬ್ಬಿಸುತ್ತದೆ. ನೀವು ಎಷ್ಟೇ ಬಾರಿ ಹೇಳಿದ್ರು ಮತ್ತೆ ಮತ್ತೆ ಎದ್ದಿದ್ದೀರಾ. ಈಗ ಆ ಶಕ್ತಿ ನಿಮ್ಮ ಜೀವನವನ್ನು ಚೇಂಜ್ ಮಾಡಲಿದೆ. ನಿಮ್ಮ ಕಷ್ಟ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರಿಗೆ ಬೆಲೆ ಇದೆ. ಹಣ ಬರಲಿದೆ, ಅವಕಾಶ ಬರಲಿದೆ, ಸಂತೋಷ ಮರಳಿ ಬರಲಿದೆ. ಆದರೆ ಮುಖ್ಯವಾಗಿ ನಿಮ್ಮ ನಂಬಿಕೆ ಬರಬೇಕು. ನಂಬಿಕೆ ಇಡಿ ಸ್ನೇಹಿತರೆ. ನಿಮ್ಮ ಕತೆ ಮುಗಿದಿಲ್ಲ, ಅದು ಈಗ ಶುರುವಾಗುತ್ತಿದೆ. ಇದು ನಿಮ್ಮ ಸಮಯ. ಭಾಗ 7, ಮನಸ್ಸಿನ ಒಳಗಿನ ಗೊಂದಲ. ಕುಂಭರಾಶಿಯವರೇ, ನಿಮ್ಮ ಮನಸ್ಸು ಈಗ ಶಾಂತವಾಗಿಲ್ಲ. ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳು ನಡೆಯುತ್ತಿವೆ. ಏನು ಮಾಡಬೇಕು, ಯಾವ ದಾರಿ ಸರಿಯದು, ಈ ಕನ್ಫ್ಯೂಷನ್ ನಿಮ್ಮನ್ನು ತೊಂದರೆ ಕೊಡುತ್ತಿದೆ. ಆದರೆ ಈ ಗೊಂದಲ ಒಂದು ಹೊಸ ಕ್ಲಾರಿಟಿಗೆ ಮುಂಚೆ ಬರುತ್ತದೆ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ನಿಮ್ಮ ಮನಸ್ಸು ನಿಮಗೆ ಸರಿಯಾದ ಉತ್ತರ ಕೊಡುತ್ತದೆ. ಭಾಗ 8, ಭಯವನ್ನು ಎದುರಿಸುವ ಕ್ಷಣ. ನೀವು ತೆಗೆದುಕೊಳ್ಳಬೇಕಾದ ಒಂದು ಡಿಸಿಷನ್ ಇದೆ, ಆದರೆ ನೀವು ಇರಿಟೇಟ್ ಮಾಡುತ್ತಿದ್ದೀರಾ. ತಪ್ಪಾದರೆ ಅನ್ನೋ ಭಯ ನಿಮ್ಮನ್ನ ನಿಲ್ಲಿಸುತ್ತಿದೆ. ಆದರೆ ನೆನಪಿಡಿ, ಭಯ ಇಲ್ಲದವರು ಜಯಿಸುವುದಿಲ್ಲ, ಭಯ ಇದ್ದರೂ ಮುಂದೆ ಹೋಗುವವರು ಜಯಿಸುತ್ತಾರೆ. ಈ ಬಾರಿ ಧೈರ್ಯ ಮಾಡಿ. ಭಾಗ 9, ನಿಮ್ಮ ನಿಜವಾದ ಮೌಲ್ಯ. ನಿಮ್ಮ ವ್ಯಾಲ್ಯೂ ಅನ್ನು ಕಡಿಮೆ ಹೊಂದಿದ್ದೀರಾ. ನಿಮ್ಮ ಒಳ್ಳೆಯತನ, ನಿಮ್ಮ ಪೇಷನ್ಸ್, ನಿಮ್ಮ ಲಾಯಲ್ಟಿ, ಇವು ದೊಡ್ಡ ಶಕ್ತಿಗಳು. ಒಂದು ವ್ಯಕ್ತಿ ಅಥವಾ ನಿಮ್ಮ ಸಿಚುಯೇಷನ್ ಇದನ್ನು ನಿಮಗೆ ತೋರಿಸುತ್ತದೆ. ಆ ದಿನ ನೀವು ನಿಮ್ಮನ್ನು ಹೊಸದಾಗಿ ನೋಡುತ್ತೀರಿ. ಭಾಗ 10, ಹಣದ ಬಾಗಿಲು ತೆರೆಯುವ ಸಮಯ. ನಿಮ್ಮ ಜೀವನದಲ್ಲಿ ಹಣದ ಹೊಸ ಸೋರ್ಸಸ್ ಬರುತ್ತದೆ. ಒಂದು ಸೈಡ್ ಇನ್ಕಮ್ ಅಥವಾ ಆನ್ಲೈನ್ ಅವಕಾಶ ಅಥವಾ ಹೊಸ ಕೆಲಸ. ಈ ಅವಕಾಶ ನಿಮ್ಮ ಇನ್ಕಮ್ ಚೇಂಜ್ ಮಾಡಬಹುದು. ಆದರೆ ಗಮನಿಸಿ, ಹಣ ಬಂದಾಗ ಅದನ್ನು ಉಳಿಸುವ ಜ್ಞಾನವೂ ಇರಬೇಕು. ಭಾಗ 11, ಸಂಬಂಧಗಳ ನಿಜ ಪರೀಕ್ಷೆ. ನಿಮ್ಮ ಹೃದಯಕ್ಕೆ ಹತ್ತಿರವಾದ ಒಬ್ಬ ವ್ಯಕ್ತಿ, ಅವನ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಾತಾಡದೇ ಇರುವುದು ಸಮಸ್ಯೆಯನ್ನು ಹೆಚ್ಚಿಸಲಿದೆ. ಈ ಸಮಯದಲ್ಲಿ ಒಂದು ಆನೆಸ್ಟ್ ಮಾತುಕತೆ ಎಲ್ಲವೂ ಬದಲಾಯಿಸಬಹುದು. ಪ್ರೀತಿ ಇದ್ದರೆ ಹೀಗೋ ಬಿಡಿ. ಭಾಗ 12, ದೇವರ ಸ್ಪಷ್ಟ ಸಂಕೇತ.
ನಿಮಗೆ ಕೆಲವು ಸಿಗ್ನಲ್ ಬರುತ್ತವೆ. ರಿಪೀಟೆಡ್ ಇವೆಂಟ್ಸ್, ಒಂದೇ ವಿಷಯ ಮತ್ತೆ ಮತ್ತೆ ಆಗುವುದು. ಇದು ಕೋಇನ್ಸಿಡೆಂಟ್ ಅಲ್ಲ ಸ್ನೇಹಿತರೆ, ಇದು ಒಂದು ಕ್ಲಿಯರ್ ಮೆಸೇಜ್. ಈ ದಾರಿ ಹಿಡಿ, ನೀವು ಗಮನಿಸಿದರೆ ನಿಮ್ಮ ಜೀವನ ಸರಿಯಾದ ದಾರಿಗೆ ಹೋಗುತ್ತದೆ. ಭಾಗ 13, ಹೊಸ ಆರಂಭದ ದಾರಿ. ಒಂದು ಹೊಸ ಡೋರ್ ತೆರೆದುಕೊಳ್ಳುತ್ತದೆ. ನೀವು ಡೌಟ್ ಮಾಡಬಹುದು, ನನಗೆ ಇದಕ್ಕೆ ಅರ್ಹತೆ ಇದೆಯಾ? ಹೌದು, ಈ ಅವಕಾಶ ನಿಮ್ಮ ಕಷ್ಟದ ಫಲ. ಈ ಬಾರಿ ಹಿಂಜರಿಯಬೇಡಿ. ಭಾಗ 14, ಅವಕಾಶ ಮಿಸ್ ಮಾಡಿದ್ರೆ ಜೀವನದಲ್ಲಿ ಕೆಲವು ಚಾನ್ಸಸ್ ಒಮ್ಮೆ ಮಾತ್ರ ಬರುತ್ತದೆ. ನಾವು ಓವರ್ ಥಿಂಕಿಂಗ್ ನಿಂದ ಅದನ್ನು ಕಳೆದುಕೊಳ್ಳುತ್ತೇವೆ. ಈ ಬಾರಿ ಹಾಗಾಗಬಾರದು. ಕುಂಭರಾಶಿಯವರು ಈ ಬಾರಿ ಆಕ್ಷನ್ ತೆಗೆದುಕೊಳ್ಳಿ. ಅಂದ್ರೆ ಈ ಭಾಗ 15 ಅಂದ್ರೆ ಟರ್ನಿಂಗ್ ಪಾಯಿಂಟ್. ಈ ಸಮಯದಲ್ಲಿ ಒಂದು ಬೋಲ್ಡ್ ಡಿಸಿಷನ್ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ನೀವು ಇಷ್ಟು ದಿನ ಕಾಯುತ್ತಿದ್ದ ಈಗ ನಿಮ್ಮ ಮುಂದೆ ಇದೇ, ಭಯಬೇಡಿ, ಮುಂದೆ ಹೋಗಿ. ಭಾಗ 16, ಒಳಗಿನ ಶಕ್ತಿ. ಎಚ್ಚರಿಕೆ, ನಿಮ್ಮೊಳಗೆ ಒಂದು ಫೈರ್ ಇದೆ. ನೀವು ಎಷ್ಟೇ ಬಾರಿ ಬಿದ್ದಿದ್ರು ಮತ್ತೆ ಎದ್ದು ನಿಂತಿದ್ದೀರಾ. ಅದೇ ನಿಮ್ಮ ಸ್ಟ್ರೆಂತ್. ಈ ಬಾರಿ ಆ ಶಕ್ತಿ ನಿಮ್ಮನ್ನು ಸಕ್ಸಸ್ ಕಡೆ ಕರೆದೊಯ್ಯುತ್ತದೆ ಸ್ನೇಹಿತರೆ. ಭಾಗ 17, ಕರ್ಮದ ಫಲ. ನೀವು ಮಾಡಿದ ಒಳ್ಳೆಯ ಕೆಲಸಗಳೀಗ ಫಲ ಕೊಡುತ್ತದೆ. ಯಾರಿಗಾದರೂ ಸಹಾಯ ಮಾಡಿದ್ರೆ ಅದು ವ್ಯರ್ಥ ಆಗೋದಿಲ್ಲ. ಅದೇ ಪುಣ್ಯ ಅವಕಾಶವಾಗಿ ಮರಳಿ ಬರುತ್ತದೆ. ಭಾಗ 18, ಹೊಸ ಬೆಳಕಿನ ಆರಂಭ. ಹಳೆಯ ಕಷ್ಟಗಳು ಮುಗಿಯುತ್ತಿವೆ. ಹೊಸ ದಿನ, ಹೊಸ ಶಕ್ತಿ, ಹೊಸ ಅವಕಾಶ ನಿಮ್ಮ ಜೀವನದಲ್ಲಿ ಶುರುವಾಗುತ್ತಿದೆ. ಭಾಗ 19, ನಿಮ್ಮ ನಿಜವಾದ ಕುಂಭರಾಶಿಯವರೇ, ನಿಮ್ಮ ಸಾಮಾನ್ಯ ಶಕ್ತಿ ನಿಮ್ಮ ಮತ್ತೆ ವ್ಯಕ್ತಿ ಅಲ್ಲ. ನೀವು ಈಗಿರುವ ಸ್ಥಿತಿ ನಿಮ್ಮ ಅಂತಿಮ ಡೆಸ್ಟಿನೇಷನ್ ಇದು ಅಲ್ಲ, ಒಂದು ಸ್ಟೇಜ್ ಮಾತ್ರ. ಮುಂದೆ ಇನ್ನು ದೊಡ್ಡ ಯಶಸ್ಸು ಇದೆ. ಭಾಗ 20, ಭಾವನಾತ್ಮಕ ಅಂತಿಮ ಸಂದೇಶ. ನೀವು ಬಹಳ ಅನುಭವಿಸಿದ್ದೀರಿ, ನೋವು ಕಂಡಿದ್ದೀರಿ, ಕಷ್ಟ ಅನುಭವಿಸಿದ, ಆದರೂ ನೀವು ನಿಂತಿದ್ದೀರಿ. ಅದೇ ನಿಮ್ಮ ಶಕ್ತಿ. ಹಣ ಬರಲಿದೆ, ಅವಕಾಶ ಬರಲಿದೆ, ಸಂತೋಷ ಮರಳಿ ಬರಲಿದೆ. ಆದರೆ ಮುಖ್ಯವಾಗಿ ನಿಮ್ಮ ನಂಬಿಕೆ ಬರಬೇಕು. ನಂಬಿಕೆ ಇಡಿ. ನಿಮ್ಮ ಕತೆ ಮುಗಿದಿಲ್ಲ, ಅದೀಗ ಹೊಸ ಅಧ್ಯಾಯವಾಗಿ ಶುರುವಾಗುತ್ತಿದೆ. ಇದು ನಿಮ್ಮ ಸಮಯ. 21, ಹೊಸ ನಿರ್ಧಾರಗಳ ಸಮಯ. ಕುಂಭರಾಶಿಯವರೀಗ ನೀವು ಒಂದು ಟರ್ನಿಂಗ್ ಪಾಯಿಂಟ್ ನಲ್ಲಿ ಇದ್ದೀರಾ. ನಿಮ್ಮ ಮುಂದೆ 2 ದಾರಿಗಳಿವೆ, ಒಂದು ಸೇಫ್, ಇನ್ನೊಂದು ರಿಸ್ಕ್. ಆದರೆ ನೆನಪಿಡಿ, ರಿಸ್ಕ್ ತೆಗೆದುಕೊಂಡವರೇ ಜೀವನದಲ್ಲಿ ದೊಡ್ಡದು ಸಾಧಿಸುತ್ತಾರೆ. ಈ ಬಾರಿ ನಿಮ್ಮ ಹೃದಯ ಹೇಳೋದನ್ನ ಕೇಳಿ. ಭಾಗ 22, ಭಯದ ಮೇಲೆ ಜಯ. ನಿಮ್ಮೊಳಗಿನ ಬಿಗ್ಗೆಸ್ಟ್ ಎನಿಮಿ ಭಯ. ನಾನು ಮಾಡಬಹುದಾ, ನಾನು ಫೇಲ್ ಆದ್ರೆ? ಈ ಡೌಟ್ ನಿಮ್ಮನ್ನು ಹಿಂದೆ ತಳ್ಳುತ್ತಿದೆ. ಆದರೆ ಇವತ್ತು ನಿರ್ಧಾರ ಮಾಡಿ, ನಾನು ಪ್ರಯತ್ನ ಮಾಡುತ್ತೇನೆ. ಇದರಿಂದ ಜೀವನ ಬದಲಾಗುತ್ತದೆ, ಜೀವನ ಬದಲಾಗುತ್ತದೆ. ಭಾಗ 23, ಹಣದ ಹೊಸ ದಾರಿ. ಇದು ಒಂದು ನಿರ್ಧಾರ ಮಾಡಿ, ನಾನು ಪ್ರಯತ್ನ ಮಾಡುತ್ತೇನೆ. 23ನೇ ದಾರಿ, ಇನ್ಕಮ್ ಸೋರ್ಸಸ್ ಬರುತ್ತದೆ. ಒಂದು ಕಾಲ್ ಮತ್ತು ಮೆಸೇಜ್, ಅದು ಅವಕಾಶ. ಇದು ಸ್ಮಾಲ್ ಆಗಿ ಕಾಣಬಹುದು, ಆದರೆ ಫ್ಯೂಚರ್ ನಲ್ಲಿ ದೊಡ್ಡದಾಗುತ್ತೆ. ಮತ್ತೆ ಯೂಸ್ ಮಾಡಿದ್ರೆ ಖಂಡಿತ ಹಣದ ಸಮಸ್ಯೆ ಕಡಿಮೆ ಆಗುತ್ತದೆ. ಭಾಗ 24, ಪ್ರೀತಿಯ ಮರುಜನ್ಮ. ನಿಮ್ಮ ಜೀವನದಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಮತ್ತೆ ಬರಬಹುದು, ಅಥವಾ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ಈ ಬಾರಿ ಸಂಬಂಧ ಡೀಪರ್ ಆಗಿರುತ್ತದೆ, ಆದ್ರೆ ಟೆಸ್ಟ್ ಸ್ಲೋಲಿ ಬಿಲ್ಡಪ್ ಮಾಡಿ. ಭಾಗ 25, ಕೊನೆಯ ಪರೀಕ್ಷೆ. ಜೀವನ ಚೇಂಜ್ ಆಗುವ ಮುಂಚೆ ಒಂದು ಲಾಸ್ಟ್ ಟೆಸ್ಟ್ ಬರುತ್ತದೆ. ಈ ಸಮಯದಲ್ಲಿ ನೀವು ಮತ್ತೆ ಡೌಟ್ ಆಗಬಹುದು, ಇದು ಸರಿಯೇ, ಆದರೆ ತಪ್ಪೇ ಅಂತ. ದೇವರು 28, ದೇವರು ಕೆಲವು ಘಟನೆಗಳು ನಿಮ್ಮ ಕಂಟ್ರೋಲ್ ಹೊರಗೆ ನಡೆಯುತ್ತದೆ, ಆದರೆ ಅವು ನಿಮಗೆ ಹೆಲ್ಪ್ ಮಾಡುತ್ತವೆ. ಇದು ಲಕ್ ಅಲ್ಲ, ದೇವರ ಆಶೀರ್ವಾದ. ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಇರ್ತೀರಾ. ಭಾಗ 29, ನಿಮ್ಮ ಹೊಸ ಜೀವನ. ಕುಂಭರಾಶಿಯವರೇ, ನೀವು ಇಷ್ಟು ದಿನ ಕನಸು ಕಂಡ ಜೀವನ ಈಗ ಸ್ಲೋಲಿ ಆಗಿ ರಿಯಾಲಿಟಿ ಆಗ್ತಿದೆ. ಹಣ, ಸಂತೋಷ, ಪ್ಲೇಸ್ ಇವು ನಿಮ್ಮ ಜೀವನದ ಸೆಟಲ್ ಆಗ್ತವೆ. ಭಾಗ 30, ಅಂತಿಮ ಭಾವನಾತ್ಮಕ ಸಂದೇಶ. ನೀವು ತುಂಬಾ ದೂರ ಬಂದಿದ್ದೀರಾ. ಹಿಂದೆ ನೋಡಿದರೆ ನಿಮಗೆ ನಂಬಕ್ಕಾಗೋಲ್ಲ, ನಾನಿಷ್ಟು ಸರ್ವೈವ್ ಮಾಡಿದ್ದೀನಾ? ಹೌದು, ನೀವು ಮಾಡಿದ್ದೀರಾ. ಈಗ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಮಾತ್ರ ಬರ್ತವೆ. ನಿಮ್ಮ ಸಮಯ ಶುರುವಾಗಿದೆ. ಕುಂಭರಾಶಿಯವರ ಈ ವಿಡಿಯೋ ನಿಮಗೆ ಸ್ಪರ್ಶಿಸಿದ್ರೆ, ಈ ವಿಡಿಯೋ ನಿಮಗೆ ತಲುಪಿದ್ರೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಮತ್ತೆ ಇನ್ನಷ್ಟು ಕುಂಭರಾಶಿ ವಿಶೇಷ ಸೂಚನೆಗಳು ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ದೇವರ ಆಶೀರ್ವಾದ ಇದೆ. ನಾವಿದ್ದೇವೆ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಪ್ರತಿದಿನ ನಮ್ಮ ಚಾನಲಲ್ಲಿ ಕುಂಭರಾಶಿ ಮತ್ತು ಮಕರ ರಾಶಿ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ.
ಕುಂಭರಾಶಿಯವರೇ, ಈ ಏಪ್ರಿಲ್ ತಿಂಗಳಲ್ಲಿ ಹೊಸ ಚೇಂಜಸ್ಸನ್ನು ನೀವು ಕಾಣ್ತಾ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಇಷ್ಟು ದಿವಸ ಪಟ್ಟ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಕೂಡ ನಿಮಗೆ ಸಿಗುತ್ತೆ. ಇಷ್ಟೇನ ನಮ್ಮ ಜೀವನ ಅಂದ್ಕೊಂಬಿಟ್ಟಿದ್ರಿ, ಆದರೆ ಈಗ ಏಪ್ರಿಲಿಂದ ನಿಮಗೆ ಬಾಗ್ಲೇ ತೆಗಿತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಶನಿ ಸಾಡೆ ಸಾತಿ ಕೊನೆ ಹಂತದಲ್ಲಿದ್ದೀರಾ. ಕೊನೆ ಹಂತದಲ್ಲಿ ಖಂಡಿತ ಶನಿದೇವ ಒಳ್ಳೆಯದನ್ನೇ ಮಾಡಿ ಹೋಗೋದು. ಹಾಗಾಗಿ ಒಳ್ಳೆಯದೇ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ.